ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ವಿಡಿಯೋ. ಇದು ನಾನು ಹೊಸ ಹೆಲ್ಮೆಟ್ ತೊಗೊಂಡೆ. ಯಾಕಂದರೆ ನಂದು ಇದೇ ಹೆಲ್ಮೆಟ್ ಮೊದಲಿತ್ತು ನನ್ನ ಹತ್ರ. ಆದರೆ ನಂಗೆ ಮನೆಯೆಲ್ಲ ಹುಡುಕಾಡಿದೆ, ಇಲ್ಲಿ ತನಕ ಹೆಲ್ಮೆಟ್ ಸಿಗಲಿಲ್ಲ. ಅದಕ್ಕೆ ಇನ್ನೊಂದು ಹೊಸದು ಹೆಲ್ಮೆಟ್ ತೊಗೊಂಡೆ. ಯಾಕಂದರೆ GoPro ಎಲ್ಲ ಫಿಟ್ ಮಾಡಬೇಕಿದ್ರ ಮೇಲೆ. ಇದು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸೋಣ ಅಂತ. ಬಾಕ್ಸಲ್ಲಿ ಬಂದಿತ್ತು, ಅದು ಬಾಕ್ಸ್ ನಾನು ತೊಗೊಂಡಿಲ್ಲ. ಬರೀ ಹೆಲ್ಮೆಟ್ ಕವರು ಮತ್ತು ಹೆಲ್ಮೆಟ್ ತೊಗೊಂಬಂದೆ. ಅದಕ್ಕೆ ಇವತ್ತು ತೋರಿಸ್ತೀನಿ ಈ ವಿಡಿಯೋಲಿ, ನೋಡ್ತಾರೆ. ಇದು ಈ ಥರ ಬ್ಯಾಗ್ ಕೊಟ್ಟಿದ್ದಾರೆ, ಕವರು ಟೈಟಾಗಿರುತ್ತೆ. ಯೂಶಲಿ ಓಪನ್ ಮಾಡ್ಕೊಬೇಕು. ಇಟ್ ನಥಿಂಗ್ ಬಟ್ ಇಟ್ ಈಸ್ ನಾರ್ಮಲ್ ರೈಡಿಂಗ್ ಹೆಲ್ಮೆಟೇ, KYT ಇಂದ. ಯಾಕಂದರೆ ಬೇರೆ ಹೆಲ್ಮೆಟ್ಸ್ ಎಲ್ಲ ಬ್ಯಾನ್ ಆಗಿದೆ ಇಂಡಿಯಾಲಿ. KYT, XR ಆಲ್ ಇಂಡಿಯನ್ ಬ್ರ್ಯಾಂಡ್ಸು. ಇದು KYT ಬಂದ್ಬಿಟ್ಟು ಇಂಡೋನೇಷಿಯನ್ ಬ್ರ್ಯಾಂಡು. ಈ ISI ಸೀಲ್ ಇರಬೇಕು. ಇವಾಗೆಲ್ಲ ಹೆಲ್ಮೆಟ್ ಬರ್ತಾ ಇಲ್ಲ, AGV ಆಗಲಿ ಯಾವುದೇ ಆಗಲಿ ಇಂಡಿಯಲ್ಲಿ ಇಂಪೋರ್ಟ್ ಮಾಡೋಂಗೂ ಇಲ್ಲ ಅಂತೆ. ಬರ್ತಾ ಇಲ್ಲ, ಇಲ್ಲಿ ಸೇಲ್ಸ್ ಇಲ್ಲ ಇವಾಗ. ಅದಕ್ಕೆ ಮೊದಲು ತೊಗೊಂಡವರು ಅಷ್ಟೇ, ಅವರೇ ಲಕ್ಕಿ. ಆದರೆ ಇವಾಗ ISI ಮಾರ್ಕೇ ನೋಡ್ತಾ ಇದ್ದಾರೆ. ಇದು KYT ಲೆಪರ್ಡ್ ಅಂತ. ಇದು ಹೊಸ ಮಾಡೆಲ್ ಅಂತೆ. ನನಗೂ ಗೊತ್ತಿರಲಿಲ್ಲ, ಯಾಕಂದರೆ ಇದು ಎಕ್ಸ್ಟ್ರಾ ಚಿನ್ ಮೌಂಟ್ ಈ ಥರ. ಇದು ಸ್ಪಾಯ್ಲರ್ ಬಂದಿದೆ, ಸಾರಿ, ಇದು ಸ್ಪಾಯ್ಲರು ಬ್ಯಾಕ್ ಸೈಡು. ಇಲ್ಲಿ ವೆಂಟ್ಸ್ ಇದೆ, ಏರ್ ವೆಂಟ್ಸು. ಆಮೇಲೆ ಇಲ್ಲಿ ಪಿನ್ ಲಾಕ್ ಬರಲ್ಲ ಇದಕ್ಕೆ. ಆಮೇಲೆ ವೈಸರು ಇಲ್ಲಿ ಒಳಗಡೆ ಬರಲ್ಲ. ಅದು ಸ್ವಲ್ಪ ಪ್ರಿಟಿ ಕಾಸ್ಟ್ಲಿ ಅಂತ ಹೇಳಿದ್ರು. ಅದಕ್ಕೆ ಇಟ್ ಡಸಂಟ್, ನಾನೇನು ಸ್ಪೆಕ್ಸ್ ಹಾಕೊಂಡ್ಬಿಟ್ರೆ ಅದೇ ಸಾಕಾಗುತ್ತೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ತೊಗೊಂಡಾಗ ಇಲ್ಲಿ ಇದು ವೈಸರ್ ಇತ್ತು ಇಲ್ಲಿ, ಅದಿಲ್ಲ ಇದರಲ್ಲಿ. ಅಂದರೆ ಈ ವೈಸರ್ ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಕಲರ್ ವೈಸರ್ ಬರುತ್ತೆ ಒಳಗಡೆ. ಇದಕ್ಕೆ GoProನು ಫಿಟ್ ಆಗುತ್ತೆ ಅಂದರೆ ಅವರು ನೀಟಾಗಿ. ಪ್ಲಸ್ಸು ಇದು ಸ್ವಲ್ಪ ಡಿಮ್ಯಾಂಡಲ್ಲಿದೆ ಅಂತ ಈ ಬ್ರ್ಯಾಂಡು, ಲೆಪರ್ಡ್ ಅಂತ. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಇಂಡೋನೇಷ್ಯಾದು ಇದು ಬ್ರ್ಯಾಂಡು. ಅಲ್ಲಿ ರೇಸಿಂಗ್ಗೆ, MotoGP ರೇಸಿಂಗ್ಗೆ ಇದೇ ಕಲರ್ ಮೇನಾಗೆ ಯೂಸ್ ಮಾಡೋದು, ಫೇಮಸ್ ಇರೋದು. ಇಲ್ಲಿ 2 ಏರ್ ವೆಂಟ್ಸ್ ಬರುತ್ತೆ. ಇಲ್ಲಿ ಮಳೆಗೂ ಲಾಕ್ ಮಾಡ್ಕೊಬೋದು. ಅದು ಓಪನ್ನು ಶಟರ್ ಥರ ಇಲ್ಲಿ ಬರುತ್ತೆ. ನೀರು ಹೋಗಲ್ಲ ಅಂದಿದ್ದಾರೆ, ಅದೆಷ್ಟು ಮಟ್ಟಿಗೆ ಇದು ಅಂತ ಗೊತ್ತಿಲ್ಲ. ಇದು ನೋಡಬೇಕು, ನೆಕ್ಸ್ಟ್ ರೈಡ್ ತೊಗೊಂಡು ಹೋಗ್ಬಿಟ್ಟು ನೋಡ್ತೀನಿ ಹೇಗೆ ಇದಾಗುತ್ತೆ ಅಂತ. ಇಲ್ಲಿ ಡೀಲಿಂಗ್ ಬರುತ್ತೆ. ಇಲ್ಲಿ ಆ್ಯಸ್ ಯೂಶುವಲ್ ಸ್ಟ್ರ್ಯಾಪು ಹಾಕ್ಬಿಟ್ಟು ಲಾಕ್ ಮಾಡ್ಕೊಬೇಕು. ಅದು ನೋಡ್ಕೊಬೇಕು ಹೇಗೆ ಅಂತ. ಇದೆಲ್ಲ ಪ್ಯಾಡಿಂಗ್ಸ್ ಎಲ್ಲ ತೆಗಿಬೋದು, ಒಳಗಡೆ ಇರೋ ಪ್ಯಾಡಿಂಗ್ಸ್ ಎಲ್ಲ ತೆಗೆದ್ಬಿಟ್ಟು ವಾಶ್ಗೆ ಹಾಕೊಬೋದು. ಇಲ್ಲಿ ಬಟನ್ ಥರ ಕೊಟ್ಟಿರ್ತಾರೆ, ಇಲ್ಲಿ ಬಟನ್ ಥರ ಇರುತ್ತೆ. ಇಲ್ಲಿ ಪ್ಯಾಡಿಂಗ್ಸ್ ವಾಶ್ ಮಾಡ್ಕೊಬೋದು ಅಷ್ಟೇ. ಅದು ಬೇರೆದೇನು ಅದು ಬಿಟ್ಟರೆ ಜಾಸ್ತಿ ಏನು ಇದಿಲ್ಲ. ಕಂಫರ್ಟ್ ವೈಸು ಪರವಾಗಿಲ್ಲ. ಕುಷನಿಂಗು ಸ್ವಲ್ಪ ಸಾಫ್ಟೇ ಇದೆ, ಹೈಯರ್ ಎಂಡ್ ಮಾಡೆಲ್ ಅಷ್ಟಿಲ್ಲ. ಆದರೆ ಇದು ನನ್ನ ತಲೆದು L ಸೈಜು, ಅದಕ್ಕೆ ಕರೆಕ್ಟು ಫಿಟ್ ಆಗುತ್ತೆ. ತುಂಬ ಟೈಟು ಇಲ್ಲ, ತುಂಬ ಇದು ಇಲ್ಲ, ಲೂಸು. ಅದಕ್ಕೆ ಪರ್ಫೆಕ್ಟ್ ಫಿಟ್ ಆಗುತ್ತೆ. ತುಂಬ ಲೂಸ್ ತೊಗೊಂಡ್ರೇನು ಅಲ್ಲಾಗ್ಬಿಡುತ್ತೆ ಹೆಲ್ಮೆಟು. ಅದಕ್ಕೆ ನಾನು ತೊಗೊಂಡಿಲ್ಲ. M ಸೈಜ್ ತೊಗೊಳೋಣ, ತುಂಬ ಟೈಟು, ತಲೆ ಎಲ್ಲ ರಕ್ತ ಬ್ಲಾಕ್ ಆದಂಗೆ ಆಗುತ್ತೆ ಅಷ್ಟೆ. ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಇದು ಲಾಸ್ಟ್ ಲುಕ್ಕು KYT ಹೆಲ್ಮೆಟ್ ನಿಮ್ಗೆ ಇಷ್ಟ ಆಗಿರ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.